ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ನ ಮಧ್ಯೆ ನಡೀತಾ ಇರುವಂಥ ಯುದ್ಧ ಇವತ್ತು 27ನೇ ದಿನಕ್ಕೆ ಕಾಲಿಟ್ಟಿದೆ. 27ನೆಯ ದಿನವೂ ಕೂಡ ದಾಳಿ ಪ್ರತಿದಾಳಿಗಳು ಮುಂದುವರೆದಿದ್ದಾವೆ. ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಹೇಳುತ್ತಿದ್ದಾರೆ, ಯುದ್ಧ ವಿರಾಮದ ಬಗ್ಗೆ, ಶಾಂತಿ ಸೂತ್ರದ ಬಗ್ಗೆ ಮಾತನಾಡಿದ್ದಾರೆ. ಆದರೆ ಇರಾನ್ ಅದನ್ನು ಒಪ್ಕೊಳ್ತಾ ಇಲ್ಲ, ತಿರಸ್ಕರಿಸ್ತಾ ಇದೆ. ನಮ್ಮ ಷರತ್ತುಗಳಿಗೆ ಒಪ್ಪಿದರೆ ಯುದ್ಧಕ್ಕೆ ಬ್ರೇಕ್ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದರೆ, ನಮ್ಮ ಷರತ್ತನ್ನು ಒಪ್ಕೊಂಡ್ರೆ ಯುದ್ಧದ ಬಗ್ಗೆ ಯೋಚನೆ ಮಾಡೋಣ ಅಂತ ಇರಾನ್ ಹೇಳ್ತಾ ಇದೆ. ಅಮೆರಿಕದ ಷರತ್ತುಗಳು ಇರಾನ್ ಒಪ್ಕೊಳ್ಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರೋದು. ಇರಾನ್ ಹೇಳ್ತಾ ಇದೆ, ನಮ್ಮ ಷರತ್ತನ್ನು ನೀವು ಒಪ್ಕೊಳ್ಳಿ. ಸೋಲೋ ಹಂತದಲ್ಲಿ ಅಮೆರಿಕ ಇದೆ ಅಂತ ಇರಾನ್ ಹೇಳ್ತಾ ಇದ್ರೆ, ನಾವು ಗೆಲ್ಲೋ ಹಂತದಲ್ಲಿದ್ದೀವಿ, ನಾವು ಷರತ್ತುಗಳನ್ನು ಒಪ್ಕೊಂಡ್ರೆ ದಾಳಿಗಳನ್ನು ನಿಲ್ಲಿಸ್ತೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಷರತ್ತುಗಳನ್ನು ನೋಡ್ತಾ ಇದ್ದೀರಿ. ಅಮೆರಿಕದ ಷರತ್ತು ಇರಾನ್ ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಿಲ್ಲಿಸಬೇಕು, ಯುರೇನಿಯಂ ಶುದ್ಧೀಕರಣವನ್ನು, ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನು ನಿಲ್ಲಿಸಬೇಕು. ಈ ರೀತಿ ಎಲ್ಲ ಷರತ್ತುಗಳಿದ್ದಾವೆ. ಇರಾನ್ನ ಷರತ್ತು ಮತ್ತೊಂದು ರೀತಿಯಲ್ಲಿ, ಎರಡೂ ಕಡೆಯಿಂದಲೂ ಕೂಡ ಷರತ್ತುಗಳು. ಇದರ ಮಧ್ಯೆ ಇರಾನ್ ಹೇಳ್ಕೊಳ್ತಾ ಇದೆ, ನಾವು ಅಮೆರಿಕಾದ F-18 ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದ್ದೀವಿ ಅಂತ ಇರಾನ್ ಹೇಳ್ತಾ ಇದೆ. F-18 ಹೊಡೆದಿದ್ದೀವಿ ಅಂತ ಇರಾನ್ನ ಮಾಧ್ಯಮಗಳು ದೃಶ್ಯವನ್ನು ಹಂಚಿಕೊಂಡಿದ್ದಾವೆ. ನಮ್ಮ ಸುಧಾರಿತ ವಾಯು ರಕ್ಷಣಾ ವ್ಯವಸ್ಥೆ, ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಬಳಸಿ ಅಮೆರಿಕಾದ ಯುದ್ಧ ವಿಮಾನವೊಂದನ್ನು ಹೊಡೆದುರುಳಿಸಿದ್ದೀವಿ ಅಂತ. ಈ ಮಧ್ಯೆ ಅಮೆರಿಕ ಹೇಳ್ತಾ ಇದೆ, ಇಲ್ವೇ ಇಲ್ಲ, ನಮ್ಮ ಯುದ್ಧ ವಿಮಾನವನ್ನ ಇರಾನ್ ಹೊಡೆದುರುಳಿಸಿಲ್ಲ, ಇದು ಸುಳ್ಳು ಅಂತ ದಾಳಿಯನ್ನು ನಿರಾಕರಿಸಿದೆ. ಇರಾನ್ ನಮ್ಮ ಯಾವ ಯುದ್ಧ ವಿಮಾನವನ್ನು ಕೂಡ ಹೊಡೆದುರುಳಿಸಿಲ್ಲ ಅಂತ US ಸೆಂಟ್ರಲ್ ಕಮಾಂಡ್ ಟ್ವೀಟ್ ಮಾಡಿದೆ. ಇರಾನ್ ಮಾಡ್ತಾ ಇರುವಂಥ ಕ್ಲೈಮ್ ಸುಳ್ಳು ಅನ್ನೋದು ಅಮೆರಿಕ ಹೇಳ್ತಾ ಇರೋದು. ನೋಡ್ತಾ ಇದ್ದೀರಿ, ಅಮೆರಿಕಾದ US ಸೆಂಟ್ರಲ್ ಕಮಾಂಡ್ ಮಾಡಿರುವಂಥ ಟ್ವೀಟ್ ಅನ್ನು ನೋಡ್ತಾ ಇದ್ದೀರಿ. ಫಾಲ್ಸ್ ಇದು, ಅಂದರೆ ಸುಳ್ಳಿದು. ನಮ್ಮ F-18 ಫೈಟರ್ ಜೆಟ್ಟನ್ನು, ಯಾವ ಜೆಟ್ಟನ್ನು ಕೂಡ ಹೊಡೆದುರುಳಿಸಿಲ್ಲ, ಇದು ಸುಳ್ಳು ಅಂತ ಅಮೆರಿಕ ಹೇಳ್ತಾ ಇರೋದು. ಇದರ ಜೊತೆಗೆ ಇಸ್ರೇಲ್ನ ಮೇಲೆ ಹೆಜ್ಬುಲ್ಲಾ ಉಗ್ರರು ಕೂಡ ಮುಗಿಬಿದ್ದಿದ್ದಾರೆ. ಲೆಬನಾನ್ನಿಂದ ಇಸ್ರೇಲ್ನ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಹೆಜ್ಬುಲ್ಲಾದವರು. ಟೆಲ್ ಅವೀವ್ನ ಮೇಲೆ ಕ್ಷಿಪಣಿ ದಾಳಿ ಮಾಡಿದೆ ಹೆಜ್ಬುಲ್ಲಾ. ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿಯನ್ನು ಗುರಿಯಾಗಿರಿಸಿ, ಅಂದ್ರೆ ಇಸ್ರೇಲ್ನ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಟೆಲ್ ಅವೀವ್, ಅದರ ಮೇಲೆ ದಾಳಿ ಮಾಡಿದೆ. ಅಮೆರಿಕ ಮಧ್ಯಪ್ರಾಚ್ಯದಲ್ಲಿ ಯುದ್ಧದಲ್ಲಿ ಭಾಗಿಯಾಗಿದೆ. ಈ ಮಧ್ಯೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾ ಪ್ರವಾಸಕ್ಕೆ ಹೊರಟಿದ್ದಾರೆ. ಮಧ್ಯಪ್ರಾಚ್ಯ ಸಂಘರ್ಷದ ಮಧ್ಯೆ ಟ್ರಂಪ್ ಚೀನಾ ಪ್ರವಾಸಕ್ಕೆ ಹೋಗೋದಕ್ಕಿದ್ದಾರೆ. ಮೇನಲ್ಲಿ ಚೀನಾಗೆ ಭೇಟಿ ಕೊಡ್ತಾರೆ ಡೊನಾಲ್ಡ್ ಟ್ರಂಪ್. ಮೇ 14 ಮತ್ತು 15ರಂದು ಬೀಚಿಂಗ್ನಲ್ಲಿ ನಡೆಯುವಂಥ ಸಭೆಗೆ ಟ್ರಂಪ್ ಹೋಗ್ತಾ ಇರೋದು. ಚೀನಾ ಅಧ್ಯಕ್ಷ ಸಿ ಜಿನ್ಪಿಂಗ್ ಜೊತೆಗೆ ಟ್ರಂಪ್ ಅವರ ಕಾರ್ಯಕ್ರಮ ನಿಗದಿಯಾಗಿದೆ. ಅವರು ಏಪ್ರಿಲಲ್ಲಿ ಹೋಗಬೇಕಿತ್ತು, ಅದು ಮುಂದೂಡಲ್ಪಟ್ಟಿದೆ, ಮೇಗೆ ಪೋಸ್ಟ್ಪೋನ್ ಆಗಿದೆ. ಈ ಭೇಟಿ ಈಗ ಕುತೂಹಲ ಮೂಡಿಸಿದೆ. ಒಂದು, ಮೇ ಹೊತ್ತಿಗೆ ಯುದ್ಧ ಮುಗಿಬಹುದು ಅನ್ನೋ ಸಾಧ್ಯತೆ, ಆ ಹೊತ್ತಿಗೆ ಕ್ಲಿಯರ್ ಆಗಿರುತ್ತೆ, ನಂತರ ಡೊನಾಲ್ಡ್ ಟ್ರಂಪ್ ಹೋಗ್ತಾರೆ ಅಂತ. ಯುದ್ಧದ ಕಾರಣಕ್ಕಾಗಿ ಈ ಭೇಟಿ ಮುಂದೂಡಲ್ಪಟ್ಟಿತ್ತು. ಏಪ್ರಿಲ್ ಮೊದಲ ವಾರದಲ್ಲಿ ಭೇಟಿ ನಿಗದಿಯಾಗಿತ್ತು, ಈಗ ಮೇಗೆ ಅದನ್ನು ಮುಂದೂಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.